ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಳೆ ನೋಟುಗಳ ಚಲಾವಣೆ ಇಲ್ಲದಿದ್ರೂ ಕೂಡ ಬದಲಾವಣೆಗೆ ಮತ್ತೆ ಕ್ಯೂ ನಿಂತಿದ್ದಾರೆ ಜನ. ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ನೋಟ್ ಬದಲಾವಣೆಗೆ ಜನರು ಜಮಾವಣೆ ಆಗಿದ್ದಾರೆ. ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಕೂಡ ಇದೆ. ರಿಸರ್ವ್ ಬ್ಯಾಂಕ್ ಮುಂದೆ ಜನರ ಆಕ್ರೋಶ ಇದೀಗ ನೋಡ್ತಿದ್ದೀರಾ. ಬ್ರೇಕಿಂಗ್ ನ್ಯೂಸ್, ಲೆಟ್ಸ್ ಟೇಕ್ ಏನಾಗ್ತಿದೆ ಅಂತ ಅಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಕ್ಷಾ ಕಟ್ಟೆ ಬೆಳಗುಳಿ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂಭಾಗದಿಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ರಕ್ಷಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಯಾಕೆ ಜನಜಂಗುಳಿ, ಅವರೆಲ್ಲ ತಮ್ಮ ಆಕ್ರೋಶವನ್ನ ಯಾಕೆ ವ್ಯಕ್ತಪಡಿಸುತ್ತಿದ್ದಾರೆ, ಏನಾಗ್ತಿದೆ ಅಲ್ಲಿ? ಹರೀಶ್, ಡಿಸೆಂಬರ್ 30 ಕಳೆದು ನಾವು ಹೊಸ ವರ್ಷಕ್ಕೆ ಕಾಲಿಟ್ಟರು ಕೂಡ ನೋಟ್ ಬದಲಾವಣೆಯ ವಿಚಾರವಾಗಿ ಜನರಲ್ಲಿರುವಂತಹ ಗೊಂದಲ ಇವತ್ತು ಕೂಡ ಮುಂದುವರೆದಿದೆ. ಜನರ ಆಗ್ರಹ ಇಷ್ಟನೇ, 1000, 1500, 2000 ಹಣವನ್ನು ತಗೊಂಡು ಎಷ್ಟೋ ಜನ ಬಂದಿದ್ದಾರೆ ಹಳೆ ನೋಟ್ಗಳನ್ನ ತಗೊಂಡು. ಅವ್ರು ಹೇಳೋದು RBI ನಲ್ಲಿ ಎಕ್ಸ್ಚೇಂಜ್ಗೆ ಅವಕಾಶ ಇದೆ, ಮಾರ್ಚ್ ವರ್ಗು ಅವಕಾಶ ಇದೆ, ಮಾರ್ಚ್ 30 ಹಾಗಾಗಿ ನಮಗೆ ಎಕ್ಸ್ಚೇಂಜ್ ಮಾಡ್ಕೊಡಿ ಅನ್ನೋಂಥ ಆಗ್ರಹ. ಬನ್ನಿ ಒಂದಷ್ಟು ದೃಶ್ಯಾವಳಿಗಳನ್ನ ತೋರಿಸ್ತೀನಿ ಯಾವ ರೀತಿಯಾಗಿ ಜನ ನೆರೆದಿದ್ದಾರಂತ. ಈ ಎಲ್ಲ ಜನಗಳು ಸುಮಾರು ಬೆಳಗ್ಗೆ 8-9 ಗಂಟೆಗೆ ಬಂದು ಇಲ್ಲಿ ನೆರೆದಿರೋವಂಥವ್ರು. ಸುಮಾರು ಇವಾಗಲೇ ಬಿಸ್ಲೇರಿ 12:30, 1 ಗಂಟೆ ಆದ್ರೂ ಕೂಡ ಮನೆಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ತಮ್ಮ ಇರುವಂತ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡೇ ಹೋಗ್ತೀವಿ ಅಂತಕ್ಕಂಥ ಆಗ್ರಹ, ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು ಅಂತಕ್ಕಂಥ ಇವ್ರ ಆಗ್ರಹ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ನೀವು ಎಷ್ಟೊತ್ತಿಗೆ ಬಂದ್ರಿ? ಸೊ ಯಾಕೆ ಇವಾಗ ಆಗ್ರಹ ಮಾಡ್ಕೊಡಲ್ಲ ಅಂತ ಬೆಳಗ್ಗೆ 6 ಗಂಟೆನ ಬಂದಿದ್ವಿ ಸರ್. 6 ಗಂಟೆ ಬಂದಿ ನೋಡಿ. ಬೆಳಗ್ಗೆ ಎಕ್ಸಾಕ್ಟ್ ಆಗಿ ಬೆಳಗ್ಗೆ 7 ಗಂಟೆಗೆ ಬಂದಿದ್ದು ನಾವು ಲೈನಲ್ಲಿ ನಿಂತಿದ್ದು. ಬೇರೆ ಏನ್ ಮ್ಯಾಮ್? ಎಷ್ಟು ದುಡ್ಡು ತಗೋ ಬಂದಿದ್ದೀರಾ ಮೇಡಮ್ ಎಕ್ಸ್ಚೇಂಜ್ಗೆ? ನಾವು 4,000 ತಂದಿದ್ವಿ. ಫಸ್ಟ್ ಏನ್ ಮಾಡಿದ್ರು, ಇನ್ಫಾರ್ಮ್ ಮಾಡಿದ್ರಲ್ಲ. ನಮ್ಮ ಪದೇ ಅದನ್ನೇ ಹೇಳ್ತಾ ಇರೋದು, ಇನ್ಫಾರ್ಮ್ ನಮ್ಗೆ ಮಾಡಿಲ್ಲ. ಮಾರ್ಚ್ ಗಂಟೆ ಇದೆ ಟೈಮ್. ಇಲ್ಲಿ ಬಂದು ನಿಂತ್ಕೊಂಡ್ರೆ ಹೋಗೇ ಬಾರೆ ಅಂತ ಹೇಳ್ತಾರೆ. ಒಬ್ರು ಹೊರಗಡೆಯಿಂದ ಬಂದವರು ಅಧಿಕಾರಿಗಳು ಏನಂತ ಹೇಳಿದ್ರು, ಇವಾಗ ಎಕ್ಸ್ಚೇಂಜ್ ಮಾಡಕ್ಕಾಗಲ್ಲ, ಇನ್ನು ಆಗಲ್ಲ, ಸ್ಟಾಪ್ ಆಯ್ತು, ಮೀಟಿಂಗ್ ನಡೀತಾ ಇದೆ ಅಂತ. ನಿಮ್ಗೂ ಗೊತ್ತಿಲ್ಲ ಮೇಡಮ್, ಮಾರ್ಚ್ 31 ಆದ್ಮೇಲೆ ಕೊಡ್ತಾರ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ಲ ಮೇಡಮ್. ಇಷ್ಟು ಜನ ಯಾರು ಗುಂಪು ಕಟ್ಕೊಂಡು ಯಾರು ಬಂದಿಲ್ಲ ಇಂಡಿವಿಜುವಲ್ ಆಗಿ, ಎಲ್ಲ ಅವ್ರವ್ರು ಒಂದು 100 ಬಂದಿರೋದಿಲ್ಲ. ಯಾರಿಗೂ ರಾಂಗ್ ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ. ಇವಾಗ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋ ಮೇಲೆ ಆಕ್ಷನ್ ತಗೋಬೇಕಿಲ್ಲ ಅಷ್ಟೇ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಹಣ ತಗೋ ಬಂದಿದ್ದೀರಾ ಸರ್? ನಮ್ಮ ರಾಮನಗರದಿಂದ ಬಂದಿದ್ದೀವಿ, 2,000 ತಗೊಂಡಿದ್ದೀವಿ. ಶನಿವಾರ ಬಂದು ಕೇಳ್ಕೊಂಡು ಹೋದೆ ಅವ್ರ ಸೆಕ್ಯೂರಿಟಿನ. ಅದಕ್ಕೇನಂದ್ರು ಸೋಮವಾರ ಬರಪ್ಪ, ನೀನು ಆಧಾರ್ ಕಾರ್ಡ್ ಮತ್ತೆ ಇಲ್ಲ ಪಾನ್ ಕಾರ್ಡ್ ತಗೊಂಬ, ನಿಂಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೇವೆ ಸೆಕ್ಯೂರಿಟಿ ಹೇಳಿ. ಅದಕ್ಕೋಸ್ಕರ ಬಂದೆ ಮೇಡಮ್ ನಾವು. ಆದ್ರೆ ಬ್ಯಾಂಕ್ ಗಳಲ್ಲಿ ನಾವು ಅಕೌಂಟ್ಗೆ ಹಣವನ್ನ ಕಟ್ಟಿಸ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಇವಾಗ ನೀವೇನ್ ಹೇಳ್ತೀರಾ? ಹೋಗಿದ್ದು ಕರ್ನಾಟಕ ಬ್ಯಾಂಕ್, RIB ಹೋಗಿ ಎಕ್ಸ್ಚೇಂಜ್ ಮಾಡ್ತಾರೆ. ಅಲ್ಲೇನ್ ಕೇಳೋದು ಬ್ಯಾಂಕ್ ಅಲ್ಲಿ 31st ಹೋಗಿದೀವಿ. ಅಕೌಂಟ್ ಬಾಕ್ಸ್ RIB ಇವತ್ತೆ ಲಾಸ್ಟ್ ಹೋಗಿ ಅಂತ ಅಂದ್ರು. ಇಲ್ಲೋಗಿ ಸೆಕ್ಯೂರಿಟಿ ಕೇಳಿದ್ಕೆ ಇವತ್ತು ಕ್ಲೋಸ್ ಇದೆ, ಮಂಡೇ ಬನ್ನಿ. ಮಂಡೇ ಆಧಾರ್ ಕಾರ್ಡ್ ಪ್ಲಸ್ 2,000 ರೂಪಾಯಿ ಮೇಲೆ ₹1 ಕೊಡಲ್ಲ ಅಂತ. ಸರ್, ನೀವು 50 ದಿನಗಳ ಕಾಲ ಟೈಮ್ ಇತ್ತಲ್ಲ, ಯಾಕೆ ಬ್ಯಾಂಕಿಗೆ ಮನೆಯಲ್ಲೆಲ್ಲ ಬಚ್ಚಿಟ್ಟಿರ್ತಾರೆ ನೋಡಿ. 2,500 ರೂಪಾಯಿ 2,500 ರೂಪಾಯಿ ಏನ್ ಬಚ್ಕೊಂಡು ತಗೊಂಡ್ ಬರಕ್ಕಾಗಲ್ಲ. ನಾವು ಲಕ್ಷಾಂತರ ರೂಪಾಯಿ ತಂದಿಲ್ಲ ಮೇಡಮ್. ಇಲ್ಲಿ 2,500 ರೂಪಾಯಿ ಅಷ್ಟೇ ಮೇಡಮ್ ತಂದಿರೋದು. 2,500 ರೂಪಾಯಿ ಏನ್ ಮೇಡಮ್ ಎಕ್ಸ್ಚೇಂಜ್ ಇಷ್ಟೊತ್ತು ಮಡಿಕೊಂಡಿದ್ರು. ಅವ್ರೇನ್ ಗೊತ್ತಾಗಲ್ಲ ಅದ್ರ ಬಗ್ಗೆ ಎಲ್ಲ. ಕೇಳ ಗೊತ್ತಿಲ್ಲ ಅಂದ್ರು. ಮನೆ ಕ್ಲೀನ್ ಮಾಡುವಾಗ ಹಾಸ್ಕೇಡೆ ನಮ್ಗೆ 2,000 ರೂಪಾಯಿ ಅಮೌಂಟ್ ಸಿಕ್ತು. ಅದಕ್ಕೆ ನಾವು ತಗೊಂಡಿದ್ದೀವಿ ಮೇಡಮ್. ಲಕ್ಷಾಂತರ ರೂಪಾಯಿ ಹಳ್ಳಿ ಕಡೆ 1,500-2,000 ರೂಪಾಯಿ ಇದ್ದೇ ಇರುತ್ತಲ್ವಾ ಮೇಡಮ್? ನೀವ್ ಯಾವ ಊರಿಂದ ಬಂದಿದ್ರೆ ಎಷ್ಟು ಹಣ ತಂದಿದ್ದೀರಾ ಸರ್? 2,500. ಇಷ್ಟು ದಿವಸ ಯಾಕೆ ಸರ್ ನೀವು ಅಕೌಂಟಿಗೆ ಹಾಕಲಿಲ್ಲ? ತಾಯಿ ಎಲ್ಲ ಸೈಡ್ ಮಡಗಿದ್ರು, ಅದು ಕೊಟ್ಟಿದ್ದಾರೆ, ಎತ್ಕೊ ಬಂದಿದ್ದೀವಿ ಮೇಡಮ್ ಅವರೇ. ಗೊತ್ತಿಲ್ಲದೆ ಎತ್ಕೊ ಬಂದಿದ್ದೀವಿ ನಾವು. ಸರ್, ನೀವ್ ಎಷ್ಟು ಹಣ ತಗೊಬಂದಿದ್ದೀರಾ ಸರ್? ಮೇಡಮ್, ಎಷ್ಟು ಹಣ ತಗೊಬಂದ್ರಿ ಸರ್? ನಾನು 10,000 ತಗೊಂಡಿದ್ದೀನಿ ಮೇಡಮ್. ಓಕೆ, ಇಷ್ಟು ದಿವಸ ಯಾಕೆ ನೀವು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿಲ್ಲ ಸರ್? ಇಷ್ಟು ದಿನ ನಮಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ನಾವು ಇವಾಗ ಅಗರಬತ್ತಿ ಮಾಡ್ತಾ ಇರೋದು, ಅವಾಗೆಲ್ಲ ದುಡ್ಡಲ್ಲಿ ನಮ್ಗೆ 1 ತಿಂಗಳಿಗೆ ಒಂದ್ಸರಿ ಅವ್ರು ಕೊಡೋದು, ಕಲೆಕ್ಟ್ ಮಾಡೋ ಅಲ್ಲಿ ಕಾಲೇಜ್ ಅದರಲ್ಲೆಲ್ಲ. ಅದನ್ನೆಲ್ಲ ನಾವು ಚೇಂಜ್ ಮಾಡೋದಕ್ಕೆ ಆದ್ರೆ ಬ್ಯಾಂಕ್ ನಲ್ಲಿ ಹಣವನ್ನ ಕಟ್ಟಿಸ್ಕೋತೀನಿ ಅಂತಿದ್ದಾರೆ. ಬ್ಯಾಂಕ್ ಅಲ್ಲಿ ಕೇಳಿದ್ರ ನೀವು? ನನ್ನ ಅಲ್ಲ, ಶುಕ್ರವಾರ ಬ್ಯಾಂಕ್ ಅಲ್ಲಿ ಕೇಳಿದ್ವಿ, ಶನಿವಾರನೂ ಕೇಳಿದ್ವಿ, ಕಟ್ಸ್ಕೊಂಡಿಲ್ಲ ಅವರು. ಆಮೇಲೆ RBI ಬ್ಯಾಂಕ್ ಹತ್ರ ಬಂದಿದೆ ಶನಿವಾರ. ಇವತ್ತು ಬರಬೇಡಿ, ನಾಳೆ ಮಂಡೇ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮಂಡೇ ಇಲ್ಲಿಗೆ ಬಂದೆ ಮೇಡಮ್. ಹರೀಶ್, ಬಹಳಷ್ಟು ಜನ ಹೇಳೋದು ಇಷ್ಟೇನೆ, ಶನಿವಾರ ಬೇಡ, ಬಂದವ್ರಿಗೆಲ್ಲರಿಗೂ ಭಾನುವಾರ ಬನ್ನಿ ಅಂತ ಹೇಳಿದ್ರು ಅಂತ. ಆದ್ರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ನೋಟಿಸ್ ಹಾಕಿದ್ದಾರೆ RBI ನಿಂದ. ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಚೇಂಜ್ ಕೊಡ್ಲಿಕ್ಕೆ ಆಗೋದಿಲ್ಲ, ಗೌರ್ಮೆಂಟ್ ಆರ್ಡರ್ ಇದೆ ಅಂತಕ್ಕಂಥದ್ದು. ಇನ್ನು ಹಲವಾರು ಜನ ಬ್ಯಾಂಕಿನಿಂದ ಕೂಡ ಮಿಸ್ಗೈಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾಕಂತಂದ್ರೆ ಬ್ಯಾಂಕ್ನವರು ಕೂಡ ಅವ್ರಿಗೆ ಹೇಳಿದ್ದಾರೆ ಏನಂತ ಅಂದ್ರೆ, RBI ನಲ್ಲಿ ಕೊಡ್ತೀವಿ, ಇಲ್ಲಿ ನಾವು ಎಕ್ಸ್ಚೇಂಜ್ ನ ಕೊಡಲ್ಲ ಅಂತಕ್ಕಂಥ ಮಾತುಗಳನ್ನ. ಹಾಗಾಗಿ ಎಲ್ಲರೂ RBI
RBI ಮುಂದಕ್ಕೆ ಬಂದ್ರು. ಸೊ ಹಾಗಾಗಿ ಹಲವಾರು ಜನಜಂಗುಳಿನೇ ನೆರೆದಿದೆ ಅಂತ ಹೇಳ್ಬೋದು. ಹಾಗೇನೆ ಪೊಲೀಸ್ ಬಂದೋಬಸ್ತ್ ಕೂಡ ನಡೆದಿದೆ. RBI ಸುತ್ತ ಪೊಲೀಸ್ ಸರ್ಪಗಾವಲು ಕೂಡ ಹಾಕಲಾಗಿದೆ. ಆದ್ರೆ ಜನ ಇಲ್ಲಿಂದ ಕದಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಅವ್ರ ಆಗ್ರಹ ಒಂದೇನೆ, ನಮ್ಗೆ RBI ನಿಂದ ಎಕ್ಸ್ಚೇಂಜ್ ಬೇಕೇ ಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹರೀಶ್, ರಕ್ಷಾ, ನಂದು ಇನ್ನೊಂದು ಪ್ರಶ್ನೆ ಇದೆ. ನವೆಂಬರ್ 8ನೇ ತಾರೀಕಿಂದ ಡಿಸೆಂಬರ್ 30ನೇ ತಾರೀಕು 50 ದಿವಸಗಳವರೆಗೆ ನೀವು ಬ್ಯಾಂಕ್ ಅಲ್ಲಿ ಪ್ರಾರಂಭದಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದಾಗಿತ್ತು. ಅದಾದ್ಮೇಲೆ ಅಕೌಂಟ್ಗೆ ಹಾಕ್ಲೇಬೇಕು ಅಂತ ಇತ್ತು. ಅದಾದ್ಮೇಲೆ ಮಾರ್ಚ್ 31 ತನಕ ಟೈಮ್ ಇದೆ ನಿಜ, ಬಟ್ ಅದ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ. ಬಟ್ ಅದಕ್ಕೇನಾದ್ರೂ ಅಫಿಡವಿಟ್ ಸಲ್ಲಿಸಬೇಕು ಮತ್ತು ರೀಸನ್ ಕೊಡಬೇಕು, ಅದಕ್ಕೂ ದಾಖಲಾತಿ ಕೊಡಬೇಕು. ಆ ಥರದ್ದೇನೋ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇತ್ತು ಅಂತ ಕೇಳ್ಪಟ್ಟಿದ್ದೆ ನಾನು. ಇಸ್ ದಟ್ ಟ್ರೂ? ಹೌದಾ? ಹಾಗೇನೆ ತಗೊಂಡ್ಬರ್ಬೇಕು ಅವ್ರೇನಾದ್ರೂ? ಆ ಥರದ್ದೇನಾದ್ರೂ ಇದೆಯಾ RBI ನಲ್ಲಿ? ಕೂಡ ಇರೋದು. ಎಸ್ ಹರೀಶ್, ಅಂದ್ರೆ ಎಲ್ಲ ಅಕೌಂಟಿಗೆ ಹಣವನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಮಾರ್ಚ್ 30ರವರೆಗೂ ಕೂಡ ಅಕೌಂಟ್ಗೆ ಹಣವನ್ನ ಹಾಕಕ್ಕೂ ಮುಂಚೆ ಒಂದು ಅಫಿಡವಿಟ್ ಸಲ್ಲಿಸಬೇಕು. ಇಷ್ಟು ದಿನ ಯಾವ ಕಾರಣಕ್ಕೆ ಅವರು ಮನೆಯಲ್ಲಿ ಹಣವನ್ನ ಇಟ್ಕೊಂಡಿದ್ರು, ಹಾಗೆ ಎಲ್ಲಿಂದ ದುಡಿದಂತ ಹಣ, ಈ ಎಲ್ಲ ಒಂದು ಮಾಹಿತಿಗಳನ್ನ ಅವ್ರಿಗೆ ಸಲ್ಲಿಸಿ ನಂತರ ಅಕೌಂಟ್ಗೆ ಹಾಕ್ಬೇಕು ಅಂತಕ್ಕಂಥ ಒಂದು ಮಾಹಿತಿ ಇರೋದು. RBI ನಲ್ಲಿ ಯಾವ ಒಂದು ಸಾರ್ವಜನಿಕ ಅಕೌಂಟ್ ಕೂಡ ಇರೋದಿಲ್ಲ. ಸೊ RBI ನಲ್ಲಿ ಎಕ್ಸ್ಚೇಂಜ್ ನ ಇಷ್ಟು ದಿನ ಏನ್ ಕೊಡ್ತಾ ಇದ್ರು, 2,000 ರೂಪಾಯಿ ತಗೊಂಡ್ ಬಂದ್ರೆ ಅದಕ್ಕೆ 2,000 ಹೊಸ ನೋಟ್ನ ಏನ್ ಕೊಡ್ತಾ ಇದ್ರು, 2,000 ಅಥವಾ 500 ರೂಪಾಯಿ ಹೊಸ ನೋಟ್ಗಳನ್ನ ಏನ್ ಕೊಟ್ಟಿದ್ರು, ಅದನ್ನ ಬಂದ್ ಮಾಡಲಾಗಿದೆ. ಆದ್ರೆ ಜನಕ್ಕೆ ಎಲ್ಲೋ ಒಂದ್ ಕಡೆ ಮಿಸ್ಗೈಡ್ ಆಗಿದೆ. RBI ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಆ ಎಕ್ಸ್ಚೇಂಜ್ ನ ಅವಲಂಬಿಸಿ ಇಲ್ಲಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಕ್ ಗಳಲ್ಲೂ ಕೂಡ ಹಲವಾರು ಬ್ಯಾಂಕ್ ಗಳಲ್ಲಿ RBI ಕಡೆ ಅವರು ಬೆಟ್ಟು ಮಾಡಿ ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಹಲವಾರು ಜನ RBI ಹತ್ರ ಬಂದಿದ್ದಾರೆ. ಮತ್ತಷ್ಟು ಜನ ಮಾತಾಡ್ತೀನಿ, ಯಾಕೆಂದ್ರೆ RBI ಮುಂದೆ ಇವತ್ತು ನಿಜಕ್ಕೂ ವಿಚಿತ್ರ ಸಮಸ್ಯೆಗಳನ್ನ ಹೊತ್ಕೊ ಬಂದಂತ ಜನಗಳಿದ್ದಾರೆ. ಸರ್, ನಿಮ್ಮ ಹಣವನ್ನ ನೀವು ಯಾಕೆ ಇಷ್ಟು ದಿನ ಕಟ್ಲಿಕ್ಕೆ ಬಂದಿದ್ದೀರಾ? ಮೇಡಮ್, ಏನಿಲ್ಲ, ನಮ್ದು 500 2 ಇದೆ ಅಷ್ಟೇ. ಅದು ಚೇಂಜ್ ಮಾಡಕ್ ಬಂದಿದ್ದು, ನಾವೇನು ಜಾಸ್ತಿ ಇಲ್ಲ. ಅದು ನಮ್ಮ ಮಿಸ್ಸಸ್ಸಿಗೆ ಬಿಟ್ಟಿದ್ರೆ ಅದು ಚೇಂಜ್ ಮಾಡ್ಕೊಂಡು ಬರಕ್ ಬಂದಿದ್ದು ಅಷ್ಟೇ. ಮೇಡಮ್, ಇದು ಏನಂದ್ರೆ ಮೇಡಮ್, ಇವಾಗ ನಾವು ಆಚೆ ಕೆಲಸ ಮಾಡ್ತಾ ಇದೀವಿ ಮೇಡಮ್. ನಮ್ಗೆ ತಂದೆ ಇಲ್ಲ, ತಾಯಿ ಇಲ್ಲ. ನಮ್ಮ ಅಜ್ಜಿ ಹತ್ರ ದುಡ್ಡು ಕೊಡ್ತಾ ಇದೆ. ಅವ್ರ ಅಂಗಿ ಇಟ್ಟು ಮಡಗಿದ್ರು. ಇವಾಗ ನಾನು ರಜಾ ಬಂದೆ. ಇವಾಗ ರಜಾ ಬಂದು ನೋಡಿದ್ರೆ ಇವಾಗ ಅವ್ರ ಹತ್ರ ಕೇಳಿದ್ದಕ್ಕೆ ನನ್ನ ಹತ್ರ ಇಷ್ಟಿದ್ದು ಅಂತ ನನ್ನ ಹತ್ರ ದುಡ್ಡು ಕೊಟ್ರು. ಇವಾಗ ಅದು ಚೇಂಜ್ ಮಾಡಲಿಲ್ಲ ಅಂದ್ರೆ ಹೆಂಗ್ ಮೇಡಮ್? ಇದು ಒಂದು ನಾನು ಆಕ್ಚುಲಿ ಕೋರ್ಟ್ರಲ್ಲಿರೋದು, ಆಫೀಸಿಯಲ್ ಆಗಿದ್ದೆ. ನಾನು NSC ಅಮೌಂಟು ಇಟ್ಕೊಂಡಿದ್ದೆ, ಊರಿಗೆ ಹೋಗಿದ್ದೆ. ಸದ್ಯ ಬರಲಿಲ್ಲ. ಸದ್ಯ ನಾನು ಒಂದೂವರೆ ತಿಂಗಳಿಂದ ಊರಿದೆ, ಹುಷಾರಿರಲಿಲ್ಲ ಅಂತ ನಾನು ಬಂದೆ. ಈಗ 30th ಬಂದಿದ್ದೀನಿ. 31st ಇಲ್ಲಿ ಬಂದೆ. ಈ ಬ್ಯಾಂಕಿಗೆ ಬಂದರೂ ಅವ್ರು ತಗೊಳ್ಳಿಲ್ಲ. ಸೊ ನನಗೆ ಇಲ್ಲಿ 16,000 ತಗೊಂಡು ಬಂದಿದ್ದೀನಿ. ಓಕೆ ಹರೀಶ್, ನೋಡಿದ್ರಲ್ಲ, ಈ ತರ ಬಾಧೆಗಳು ತುಂಬಾ. ಹಾಗೇನೆ ಭಾರತ ದೇಶದಿಂದ ಹೊರಗಡೆ ಇದ್ದವ್ರದ್ದು ಹಣಗಳಿರ್ಬೋದು ಅಥವಾ ಹೊರಗಡೆ ಕರೆನ್ಸಿಗಳಿರ್ಬೋದು, ಅಂದ್ರೆ ಇಂಟರ್ನ್ಯಾಷನಲ್ ಕರೆನ್ಸಿ ಇರ್ಬೋದು, ಅದನ್ನು ಕೂಡ ನಾವು ಎಕ್ಸ್ಚೇಂಜ್ ಮಾಡ್ಕೊಡಲ್ಲ ಅಂತಕ್ಕಂಥ ಬೋರ್ಡ್ನ RBI ನವರು ಹಾಕಿದ್ದಾರೆ. ಸೊ ಹಾಗಾಗಿ ವಿಚಿತ್ರ ಅಂದ್ರೆ ಹಲವಾರು ರೀತಿಯ ಸಮಸ್ಯೆಗಳು ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಹಲವಾರು ರೀತಿಯ ಸಮಸ್ಯೆಗಳನ್ನ ಹೊತ್ತಂತಹ ಜನರು ಇವತ್ತು ತಮ್ಮ ಹಣವನ್ನ ಭದ್ರಾ ಮಾಡ್ಕೊಳ್ಳೋಕೋಸ್ಕರ, ಹಣನ ಚೇಂಜ್ ಮಾಡಿಸ್ಕೊಳ್ಳೋಕೋಸ್ಕರ RBI ಮುಂದೆ ನೆರೆದಿದ್ದಾರೆ. ಹಾಗಾಗಿ ಇಲ್ಲಿ ಜನಜಂಗುಳಿನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಹರೀಶ್, ಎಸ್ ರಕ್ಷಾ, ನೀವು ಮಾತಾಡ್ತಿರ್ಬೇಕಾದ್ರೆ ಜನರ ಆಕ್ರೋಶ ಹೇಗಿತ್ತು ಅಂದ್ರೆ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಕ್ಯೂ ನಿಂತಿದ್ದೀವಿ, ಸಂಜೆ ಆದ್ರೂ ಪರವಾಗಿಲ್ಲ, ಇಲ್ಲಿಂದ ದುಡ್ಡು ತಗೊಂಡು ಹೋಗ್ತೀವಿ, ಇಲ್ಲಾಂದ್ರೆ ನಾವಿಲ್ಲಿಂದ ಕದಲಲ್ಲ ಅನ್ನೋ ಅಷ್ಟ್ರ ಮಟ್ಟಿಗೆ ಅವರಲ್ಲಿ ನಿಂತಿದ್ದಾರೆ ಅಂತ ಅನಿಸ್ತಾ ಇದೆ. ಟೆಲ್ ಮಿ ಒನ್ ಥಿಂಗ್, ಸಪೋಸ್ ಯಾರೋ ಹೊರದೇಶದಲ್ಲಿದ್ರು, ಅವರು ಟಿಕೆಟ್ ಬುಕ್ ಆಗಿದೆ, ಇವಾಗ ಜನವರಿಗೆ ವಾಪಸ್ ಬರ್ತಿದ್ದಾರೆ, ಅವ್ರ ಹತ್ರ ಒಂದಷ್ಟು ದುಡ್ಡಿತ್ತು ಅಂದ್ರೆ ಅವರು ಇಡೀ ಫಾರ್ಮಾಲಿಟೀಸ್ ತಗೊಂಡು RBIಗೆ ಬರ್ಬೋದಾ? ಅವ್ರಿಗೂ ದುಡ್ಡು ಸಿಗುತ್ತಾ? ಬಟ್ ಇವರೆಲ್ಲ ಏನ್ ಮಾಡ್ಬೇಕು ಮುಂದೆ ಆಗಿದ್ರೆ? ಹರೀಶ್, RBI ಇವತ್ತು ಬೆಳಗ್ಗೆ ಅಂದ್ರೆ ಬೆಂಗಳೂರಿನ RBI ಕಚೇರಿ ಮುಂದೆ ನಿಮ್ಗಾಗ್ಲೇ ಹೇಳ್ದಂಗೆ ಒಂದು ಬೋರ್ಡ್ ಬಿದ್ದಿದೆ. ಅದ್ರ ಪ್ರಕಾರ ಕೋಲ್ಕತ್ತಾ, ದೆಹಲಿ, ಮುಂಬೈ, ಚೆನ್ನೈನಲ್ಲಿರುವಂತಹ ನಾಗಸಂದ್ರದಲ್ಲಿರುವಂತಹ RBIಗಳಲ್ಲಿ ಮಾತ್ರ NRI ಹಾಗೂ ಪ್ರವಾಸಕ್ಕಾಗಿ ಭಾರತದಿಂದ ಹೊರಗಡೆ ಹೋಗಿರುವಂತಹ ಜನರ ಒಂದು ಸಾರ್ವಜನಿಕರ ಕರೆನ್ಸಿಗಳನ್ನ ಚೇಂಜ್ ಮಾಡ್ಕೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಭಾರತದಿಂದ ಅಂದ್ರೆ ಕರ್ನಾಟಕದಿಂದ ಯಾರು ಪ್ರವಾಸ ಹೋಗಿದ್ರೆ ಅಥವಾ ಕರ್ನಾಟಕದ ಯಾರು NRIಗಳಿದ್ರೆ, ಹಾಗೇನೆ ಅವ್ರ ಹತ್ರ ಯಾವ್ದಾದ್ರು ಇಂಡಿಯನ್ ನಾನ್ ಇಂಡಿಯನ್ ಕರೆನ್ಸಿ ಇದ್ರೆ ಖಂಡಿತ ಅವ್ರಿಗೂ ಕೂಡ RBI ನಲ್ಲಿ ಎಕ್ಸ್ಚೇಂಜ್ ಇಲ್ಲ. ಬೆಂಗಳೂರಿನಲ್ಲಿ ಇರೋ ಕಚೇರಿಗೆ ನಾಗ್ಪುರ, ದೆಹಲಿ ಹಾಗೆ ಕೋಲ್ಕತ್ತಾದಲ್ಲಿರುವಂತಹ RBI ಕಚೇರಿಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು ಅನ್ನೋಂಥ ಬೋರ್ಡ್ ಬಿದ್ದಿದೆ. ಹಾಗಾಗಿ ಇವತ್ತು ಆ ನಿಟ್ಟಿನಲ್ಲಿ ಅಂದ್ರೆ ಪ್ರವಾಸಕ್ಕೆ ಹೋದಂತವ್ರು ಹಾಗೇನೆ ನಾನ್ ಇಂಡಿಯನ್ ಕರೆನ್ಸಿಗಳನ್ನ ಇಟ್ಕೊಂಡಿರುವಂತಹ ಜನರು ಕೂಡ ಬಂದಿದ್ರು. ಹಲವಾರು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ದಾರು ಎಕ್ಸ್ಚೇಂಜ್ ಮಾಡ್ಕೊಡಿ ಕರೆನ್ಸಿನ ಅಂತೇಳಿ ಹೇಳ್ತಾ ಇದ್ರು. ಒಟ್ಟಲ್ಲಿ ಮಾರ್ಚ್ 30ರವರೆಗೆ ಇರುವಂತಹ ಒಂದು ಅವಧಿ ಏನಿದೆ ಅದು ಹಲವಾರು ಗೊಂದಲಗಳನ್ನ ಸೃಷ್ಟಿ ಮಾಡಿದೆ. ಜನ ಬ್ಯಾಂಕ್ ಮುಂದೆ ಹೋಗಿ ನಿಲ್ಬೇಕು, RBI ಮುಂದೆ ನಿಲ್ಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಗೇನೆ 500,000 ರೂಪಾಯಿ ಇಟ್ಕೊಂಡು ಬಂದವರಿದ್ದು ತುಂಬಾ ಆಕ್ರೋಶದಿಂದ ಮಾತಾಡ್ತಿದ್ದಾರೆ. ನಮ್ಮ ಹತ್ರ ಇರೋದು ಬ್ಲಾಕ್ ಮನಿ ಎಲ್ಲ, ನಾನ್ ದುಡ್ದಿದ್ದು 500,000 ಅಷ್ಟೇನೆ, ಅಷ್ಟನ್ನ ಎಕ್ಸ್ಚೇಂಜ್ ಮಾಡ್ಕೊಡಕ್ಕೆ ಇವರು
ಒಪ್ತಾ ಇಲ್ಲ ಅಂತಕ್ಕಂಥ ಹಲವಾರು ಒಂದು ಆಗ್ರಹಗಳು, ಹಲವಾರು ಒಂದು ಬೇಸರಗಳು, ಆಕ್ರೋಶಗಳನ್ನ ನಾವಿವತ್ತು RBI ಮುಂದೆ ಕಾಣಿಸ್ತಿರುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರಕ್ಷಾ, ನಿಮ್ಮ ಎಲ್ಲ ಮಾಹಿತಿಗೆ. ಇದಿಷ್ಟು ಕೂಡ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಭಾಗದಲ್ಲಿ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ಅಲ್ಲಿರೋರೆಲ್ಲ ತಮ್ಮ ಹತ್ರ ಇರುವಂತಹ 2,500, 3,000, 5,000, 10,000 ಈ ರೀತಿಯಾದಂತಹ ದುಡ್ಡು ತಿಂಗಳ ಕೊನೆ ನಮಗೆ ದುಡ್ಡು ಬಂದಿದ್ದೆ ಇವಾಗ, ಹೀಗಾಗಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ನಾವು ಬಂದಿದ್ದೀವಿ ಅನ್ನುವ ತಮ್ಮ ಆಕ್ರೋಶ, ಜೊತೆಗೆ ಅದಕ್ಕೆ ರಿಯಾಕ್ಷನ್ ರೆಸ್ಪಾನ್ಸ್ ಬರ್ತಿಲ್ಲ ಅನ್ನೋದು ಕೂಡ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में